ಜೈ ಗುರುದೇವ್. ಮೊದಲನೇದಾಗಿ ಗುರುಜಿಗೆ ಮತ್ತು ಮಾತಾಜಿಗೂ ಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿಯಾಗಿ ಈ ಒಂದು ಶಿಬಿರಕ್ಕೆ, ಈ ತರಬೇತಿಗೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ಒಂದು 4 ದಿನದ ಈ ತರಬೇತಿ ನನ್ನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದದ್ದಂತ ನಾನು ಬಯಸ್ತೀನಿ. ಯಾಕಂದ್ರೆ ಈ ಒಂದು ತರಬೇತಿಗೆ ಬರಬೇಕು ಅಂದ್ರೆ ನಾವು ನಿಜವಾಗ್ಲೂ ನಮ್ಮ ಪುಣ್ಯ. ನಮ್ಮ ಯಜಮಾನ್ರು ಈ ಕ್ಲಾಸ್ ತಗೊಂಡಿದ್ದಾರೆ ಗುರುಜಿ ಹತ್ರ. ಅವ್ರು ಎಷ್ಟು ಸಾರಿ ಹೇಳ್ತಿದ್ರು ನನಗೆ, ಹೋಗು ಕ್ಲಾಸಿಗೆ ಹೋಗು, ಪ್ರಾಣಾಯಾಮ ಮಾಡ್ಕೋ ಹೇಳ್ತಾನೆ ಇದ್ರು. ನಾನು ಇಲ್ಲ, ನನಗಾಗಲ್ಲ, ನಾನು ಟೀಚರ್, ಸ್ಕೂಲಿಗೆ ಹೋಗಿ ಬಂದು ಸಾಕಾಗಿ 7 ಗಂಟೆಗೆ ಎದ್ದೇಳ್ತಿದ್ದೆ. ಈಗ 2 ತಿಂಗಳ ಹಿಂದೆ ನನಗೊಂದು ಆರೋಗ್ಯ ಸಮಸ್ಯೆ ಆಯಿತು. ಆವಾಗ ಪ್ರಾಣಾಯಾಮ ನಮ್ಮ ಮನೆಯವರು, ನಮ್ಮ ಯಜಮಾನ್ರ ನೋಡಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ನೋಡಿ ನೋಡಿ ಮಾಡಿದ್ದು ಎಷ್ಟು ಇಂಪ್ರೂವ್ ಆಯ್ತು ಅಂದ್ರೆ 2 ತಿಂಗಳಲ್ಲಿ ನಾನು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡಿಲ್ಲ. ಮುಂಚೆ ಅಂದ್ರೆ ವಾರಕ್ಕೊಂದು ತಗೊಂಡ್ಲೇಬೇಕಾಗ್ತಿತ್ತು. ಅದೇ ರೀತಿ ನಮ್ಮ ಮನೆಯವ್ರು ಹೇಳಿದ್ರು, ಈ ಒಂದು ತರಬೇತಿಗೆ ಹೋಗು, ಪ್ರಾಣಾಯಾಮವನ್ನ ಇಲ್ಲಿ ಬಂದು ಗುರುಜಿ ಮುಖಾಂತರ ನಾವು ಸರಿಯಾದ ವಿಧಾನದಿಂದ ಪ್ರಾಣಾಯಾಮವನ್ನ ಕಲ್ತು ಮಾಡ್ಬೇಕು. ಪ್ರಾಣಾಯಾಮವನ್ನ ತಪ್ಪು ಮಾಡಿದ್ರೆ ಮತ್ತೆ ಅಡ್ಡ ಪರಿಣಾಮಗಳು ಆಗ್ತಾವ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ತರಬೇತಿಗೆ ಬಂದೇ ಕಲಿಬೇಕು. ನನ್ನ ಪ್ರಕಾರ ನೋಡಿ ಕಲ್ತ್ರೆ ಇದು ಅಷ್ಟೊಂದು ಇದಾಗಲ್ಲ. ಬಂದು ಗುರುಜಿಯ ಒಂದು ಆಶೀರ್ವಾದದಿಂದ ನಾವು ಪ್ರಾಣಾಯಾಮವನ್ನ ಸರಿಯಾದ ವಿಧಾನದಿಂದ ಇಲ್ಲಿ ಕಲ್ತ್ವಿ. ಈ ಒಂದು ತರಬೇತಿಯಲ್ಲಿ ನಾವು ಒಂದಲ್ಲ ಕಲ್ತಿದ್ದಂದ್ರೆ ಯಾವ ಬುಕ್ಕಲ್ಲೂ ಈ ತರ ಒಂದು ವಿಷಯಗಳು ಇಲ್ಲ ಅನಿಸ್ತು ನನಗೆ. ಧ್ಯಾನ ಇದು ಪ್ರಾಣಾಯಾಮ, ಯೋಗ, ಆಮೇಲೆ ಅವ್ರ ವಿಚಾರಗಳು ಆ ಸ್ಕ್ರೀನ್ ಮೇಲೆ ಹಾಕಿ ಆ ವಿಚಾರಗಳನ್ನು ಹೇಳ್ತಾ ಇದ್ದಾಗ ಇವ್ರ ತಲೆಯಲ್ಲಿ ಇಷ್ಟು ವಿಚಾರಗಳು ಹೆಂಗಿದಾವಪ್ಪ, ಎಷ್ಟು ಬುಕ್ಸ್ ಓದಿದ್ದಾರೆ. ನಮಗೆ ಕೆಲವೊಂದು ಸಣ್ಣ ವಿಚಾರಗಳು ಗೊತ್ತಾಗಿದ್ದಿಲ್ಲ, ಅಷ್ಟು ವಿಚಾರಗಳು ಗೊತ್ತಾದವು. ಆಮೇಲೆ ನಾವು ಇದು ಏನಂದ್ರೆ ಇದು ₹1 ಖರ್ಚಿಲ್ದಂಗೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬಹುದು ಅನ್ನೋ ಒಂದು ಏಕೈಕ ಮಾರ್ಗ ಅಂದ್ರೆ ಇದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನಾವು ಆಸ್ಪತ್ರೆಗೆ ಹೋಗ್ತೀವಿ, ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ. ಏನಾಗುತ್ತೆ, ಅಲ್ಲಿ ಮೆಡಿಸಿನ್ ಕೊಡ್ತಾರ, ಒಂದ್ ಅಂಗ ಕೊಟ್ರೆ ಇನ್ನೊಂದು ಇನ್ನರ್ ಆರ್ಗನ್ಸ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಈ ಯೋಗ ಒಂದು ಪ್ರಾಣಾಯಾಮದಿಂದ ಇಡೀ ಬಾಡಿ, ಇನ್ನರ್ ಆರ್ಗನ್ಸ್ ಇರ್ಬೋದು, ನಮ್ಮ ಆರೋಗ್ಯ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಯಾವಾಗ ನಾವು ಗುರುಜಿ ಆಶೀರ್ವಾದದಿಂದ ಅವರ ತರಬೇತಿ ಪಡೆದು ಆ ಸರಿಯಾದ ಕ್ರಮದಲ್ಲಿ ಪ್ರಾಣಾಯಾಮಗಳನ್ನು ಪ್ರತಿನಿತ್ಯ ದಿನ 1 ತಾಸು ನೋಡ್ರಿ, ನಾವಿಲ್ಲಿ ಏನು ಖರ್ಚು ಮಾಡಬೇಕಾಗಿದ್ದು ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು, ಸಮಯವನ್ನ ಮೀಸಲಿಡ್ಬೇಕು. ನಾನು ಮಾಡಿದ ತಪ್ಪು ಅದೇ. ನಮ್ಮ ಯಜಮಾನ್ರು ಎಷ್ಟು ಹೇಳರು, ನೀನ್ ಅಡಿಗೆ ಕೂಡ ಮಾಡ್ಬೇಡ ತಾಯಿ, ಪ್ರಾಣಾಯಾಮ ಮಾಡ್ಕ್ಯ. ಯಾಕೆ, ಅವ್ರ ತರಬೇತಿ ಪಡೆದಿದ್ರು ಇಲ್ಲಿ, ಅವ್ರಿಗೆ ಅದ್ರ ಮಹತ್ವ ಗೊತ್ತಿತ್ತು, ನನಗ್ ಗೊತ್ತಿಲ್ಲ. ಅವ್ರು ಹೇಳಿದಾಗ ನನಗೆ ಅದು ಗೊತ್ತಾಗ್ಲಿಲ್ಲ. ಇಲ್ಲಿ ಬಂದು ಇಲ್ಲಿ ಗುರುಜಿ ಆಶೀರ್ವಾದದಿಂದ ನಾವು ಇದು ಮಾಡಿದಾಗ ಇಲ್ಲಿ ನಮಗೆ ಆಗಿದ್ದ ಅನುಭವಗಳು ನಿಜಕ್ಕೂ ನನ್ನ ಜೀವನದಲ್ಲಿ ಅತ್ಯಮೂಲ್ಯ. ಆಮೇಲೆ ಇದು ದಿನ ನಾನು ನನ್ನ ದೇಹಕ್ಕೋಸ್ಕರ, ನನ್ನ ಆರೋಗ್ಯಕ್ಕೋಸ್ಕರ ನಾನು ಯಾಕೆ 2 ತಾಸು ಮೀಸಲಿಡಬಾರ್ದು? ಗುರುಜಿ ಹೇಳಿದ್ರು, ಕಾರಣ ನೀವೇ, ಏನೇ ಕಾರಣಕ್ಕೂ ನಾನೇ. ಯಾಕೆ, ನಾನು 7 ಗಂಟೆಗೆ ಎದ್ದೇಳ್ತಿದ್ದೆ, ಏನಾಯ್ತು, ಆರೋಗ್ಯ ಹಾಳಾಯ್ತು. ಹೌದಾ? ಕಾರಣ ನಾವಾಗಿರ್ತೀವಿ. ಆಮೇಲೆ ನಾವು ಲೀಡರ್ಸ್ ಆಗಬೇಕು, ಫಾಲೋವರ್ಸ್ ಆಗಬಾರ್ದು. ಇಷ್ಟಪಟ್ಟು ಮಾಡ್ಬೇಕು ಅದನ್ನು. ನಮ್ಮ ಮನಸ್ಸಲ್ಲಿ ನಾವು ಒಂದು ನಿರ್ಧಾರ ಮಾಡ್ಕೊಂಡು ನಾವು ಇಷ್ಟಪಟ್ಟು ಮಾಡಿದಾಗ ಅದು 100% ಅದು ಸಕ್ಸಸ್ ಕೊಡುತ್ತೆ. ನಾವು ಮಾಡ್ಬೇಕಲ್ಲಪ್ಪ ಅಂತ ಮಾಡಿದಾಗ ಅದು ಸಕ್ಸಸ್ ಆಗಕ್ ಸಾಧ್ಯನೇ ಇಲ್ಲ. ಅಲ್ಲೇನ್ ಮಾಡ್ತಿದ್ದೆ, ನಮ್ಮ ಯಜಮಾನ್ರು ಹೇಳಿದಾಗ ಮಾಡ್ಬೇಕಲ್ಲಪ್ಪ, ಇವ್ರು ಹೇಳ್ತಾರ ಅಂತ ಮಾಡ್ತಾ ಇದ್ದೆ. ಬಟ್ ಇಲ್ಲಿ ತರಬೇತಿ ಬಂದ್ಮೇಲೆ ಗೊತ್ತಾಯ್ತು ನಾನು ಲೀಡರ್ ಆಗಿರ್ಬೇಕು. ಎಷ್ಟು ವಿಚಾರಗಳು ಹೇಳಿದ್ರು ಅಂದ್ರೆ ಗುರುಜಿ, ನಿಜಕ್ಕೂ ನಾನು ಟೀಚರ್ ಆಗಿ ನಿಜಕ್ಕೂ ಮಕ್ಕಳಿಗೆ ಅವುಗಳನ್ನ ಅಳವಡಿಸ್ಕೋಬೇಕು. ಅವ್ರು ಹೇಳಿದ್ರು, ಈಗ ಕನ್ನಡ ಶಾಲೆಗಳು ಎಲ್ಲ ಇಂಗ್ಲಿಷ್ ಮೀಡಿಯಂ ಆಗ್ತಾ ಇದಾವೆ, ಅದು ನಮ್ಮ ದುರದೃಷ್ಟ. ಪೇರೆಂಟ್ಸ್ ಹಂಗೆ ಇದ್ದಾರೆ, ಇಂಗ್ಲಿಷ್ ಮೀಡಿಯಂ ಆದ್ರೆ ಕಳಿಸ್ತೀವಿ. ನೋಡ್ರಿ, ಅವರು ಒಂದು ಯೋಚನೆ ಗುರುಕುಲ ಮಾಡ್ಬೇಕಂತ ಇರೋದು ತುಂಬಾ ಒಳ್ಳೆ ಒಂದು ಕಾರ್ಯಕ್ರಮ. ಅದು ಮಾಡಿದ್ರೆ ನಮ್ಮ ಮಕ್ಕಳಿಗಂತ ಅದು ಅವಕಾಶ ಇಲ್ಲ, ಅಟ್ಲೀಸ್ಟ್ ಮೊಮ್ಮಕ್ಕಳಿಗಾದ್ರೂ ಅವಕಾಶ ಸಿಗ್ಬೋದು ಗುರುಜಿದು ಅದು ಯೋಜನೆ ಮಾಡಿದ್ರೆ. ಆಮೇಲೆ ಇಲ್ಲಿ ಮಾತಾಜಿಯವರಂತೂ ಬಿಡ್ರಿ, ಅಡಿಗೆದು ರಾ ಫುಡ್ ಬರೀ ಹೇಳ್ಬೋದಿತ್ತಲ್ಲ, ಅವರು ನೀವು ರಾ ಫುಡ್ ತಗೋಬೇಕು, ಈ ಪ್ರಾಣಾಯಾಮ ಮಾಡ್ಬೇಕಂತ ಹೇಳ್ಬೋದಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು, ಮಾಡಿ ನಮಗೆ ಊಟ ಮಾಡಿ ತೋರಿಸಿದ್ರು. ಈ ತರ ಇರುತ್ತೆ, ಈ ತರ ತಗೊಂಡ್ರೆ ನಿಮ್ಮ ಆರೋಗ್ಯ ಈ ತರ ಇರುತ್ತೆ. ಅವ್ರಿಗೆ ಎಷ್ಟು ಪೇಷನ್ಸ್ ಇಂದ ಮಾಡ್ಯಾರ ಅಂದ್ರೆ, ಅದು ನಾವು ಮನೆಯಲ್ಲಿ ಒಂದು 4 ಜನಕ್ಕೆ ಕಟ್ ಮಾಡಿ ಅವನ್ನೆಲ್ಲ ಮಾಡಕ್ಕೆ ಪೇಷನ್ಸ್ ಇರಲ್ಲ. ಅವ್ರು ಇಷ್ಟು ಜನಕ್ಕ ಅಷ್ಟು ಚೆನ್ನಾಗಿ, ಯಾಕೆ ಹೇಳ್ರಿ, ಅವ್ರು ಪ್ರೀತಿಯಿಂದ ಮಾಡಿದ್ದಾರೆ. ಯಾವಾಗ್ಲೂ ಪ್ರೀತಿಯಿಂದ ಮಾಡಿದ್ರೆ ಅದು ಅಷ್ಟು ಟೇಸ್ಟ್ಫುಲ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹೌದಾ? ನಾವು ಮನೆಯಲ್ಲಿ ನೋಡ್ರಿ,
ನಮಗೇನಂದ್ರೆ ಹೆಣ್ಮಕ್ಳಿಗೆ ಅಡುಗೆ ಮಾಡಿದ್ಮೇಲೆ ಮನೆಯೆಲ್ಲ ಊಟ ಮಾಡಿ ಚೆನ್ನಾಗೈತಂದ್ರೆ ನಮಗೆ ಸ್ವಲ್ಪ ಖುಷಿ. ಹಂಗ ನಾನು ಅದನ್ನ ಆ ಥರ ಹೇಳ್ತಾ ಇಲ್ಲ ಅವರಿಗೆ. ಅವ್ರು ಮಾಡಿದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಹೋಗಲ್ಲ. ನಾವು ಅವ್ರಿಗೆ ಹೊಗಳವಷ್ಟು ದೊಡ್ಡವರು ನಾವಲ್ಲ. ಬಟ್ ಈ ಒಂದು ಸಮಾಜ ಸೇವೆಗಾಗಿ ನಿಂತಾರ, ಈ ಸೇವೆಯನ್ನು ನಾವು ಪಡ್ಕೋಬೇಕು. ಯಾರಿಗೆ ಅದೃಷ್ಟ ಇದೆ ಅವ್ರು ಪಡ್ಕೊಂತಾರೆ. ನಮಗಾಗಿ ನಾವು ಹುಟ್ಟಿ ಹೋದಾಗ ನಾವೇನು ಹೆಸರು ಮಾಡಲ್ಲ. ಸಮಾಜಕ್ಕೋಸ್ಕರ ನಾವು ದುಡ್ದಾಗ ಮಾತ್ರ ಅದು ಹೆಸರು ಉಳಿತದೆ. ಗುರುಜಿ ಹೇಳಿದ್ರು, ಗಾಂಧೀಜಿ ಹೆಸರು ಎಲ್ರಿಗೂ ಗೊತ್ತಿದೆ, ಸ್ವಾಮಿ ವಿವೇಕಾನಂದರ ಹೆಸರು ಗೊತ್ತಿದೆ, ಆದ್ರೆ ನಮ್ಮ ತಾತ ಮುತ್ತಜ್ಜನ ಹೆಸರು ಗೊತ್ತಿಲ್ಲ, ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಯಾಕೆ? ನಮಗೋಸ್ಕರ ನಾವು ಬದುಕಿದ್ವಿ. ಆದ್ರೆ ಸಮಾಜಕ್ಕೋಸ್ಕರ ಬದುಕ್ವಿ ಅಂತ ತಿಳಿಸಿದ್ರಲ್ಲ, ನಿಜಕ್ಕೂ ನಾವಂತೂ ಮುಕ್ಕಾಲು ಭಾಗ ವಯಸ್ಸಾಗಿದೆ ಏನೋ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಇಂಥರ ಆಶೀರ್ವಾದ ಮುಂದೆ ಸದಾಕಾಲ ಸಿಗ್ಬೇಕು. ನಮಗೂ ಕೂಡ ಇವ್ರ ಆಶೀರ್ವಾದದಿಂದ ನಾವು ಪ್ರತಿನಿತ್ಯ ಪ್ರಾಣಾಯಾಮ ಮಾಡ್ಕೊಳಕ ಒಂದು ಶಕ್ತಿ ಗುರುಜಿ ನೀಡಬೇಕು, ಅವರ ಆಶೀರ್ವಾದ ನಮಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಒಂದೆರಡು ಮಾತುಗಳು ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಧನ್ಯವಾದ. ಖುಷಿ ಆಯ್ತು. ನನಗೆ 4 ದಿನಕ್ಕೆ 1 kg ಕಡಿಮೆ ಆಗಿದ್ದು. ಆಮೇಲೆ ಇನ್ನೊಂದು ವಿಚಾರ, ನನಗೆ ಗೊತ್ತಾಯ್ತು, ಮೈಯೆಲ್ಲ ಅಗರ ಆಯ್ತು. ಈಗ ಅದಕ್ಕೆ ಚೆಕ್ ಮಾಡ್ಕೊಂಡೆ, ನಾವು ಮಾಡಿರ್ಲಿಲ್ಲ, ಇವಾಗ ಮಾಡ್ಕೊಂಡೆ. 1 kg 100 ಗ್ರಾಮ್ ಕಡಿಮೆ ಆಗಿದೆ. ಆಮೇಲೆ ನನ್ನ ಮಗ ಮೆಡಿಕಲ್ ಓದ್ತಾ ಇದ್ದಾನೆ. ಈತ ಫುಲ್ಲು ಮೆಂಟಲ್ ಪ್ರೆಷರ್ ಆಗ್ಬಿಡ್ತು. ಇಷ್ಟಿಷ್ಟು ದಪ್ಪ ಬುಕ್ಸು ಓದೋದು, ಆಮೇಲೆ ನಿದ್ದೆ ಬರ್ತಾ ಇರಲಿಲ್ಲ ಅಂತಿದ್ದ. ಕಾಲೇಜ್ಗೆ ಹೋಗಿಲ್ಲಮ್ಮ ಎಷ್ಟೋ ದಿನ ಅಂತ ಅಂದ. ಊರಿಗೆ ಬಂದ. ಆಮೇಲೆ ಅವರು ತಂದೆ ಮಗ ಆಸ್ಪತ್ರೆಗೆ ಹೋದ್ರು, ಬಳ್ಳಾರಿ ಹೋದ್ರೆ ಅಲ್ಲಿ ಅಡ್ಮಿಟ್ ಆಗ್ಬೇಕು ಅಂತ ಹೇಳಿದ್ರು. ಬಂದರು, ಮನೆಗೆ ಹೇಳಿದ್ರು, ಅಮ್ಮ ಅಡ್ಮಿಟ್ ಆಗ್ಬೇಕಂತೆ. ನಾನು ಸಡನ್ನಾಗಿ ರಿಯಾಕ್ಷನ್ ಮಾಡಿದರೆ ಅವರು, ನಾನು ಅಡ್ಮಿಟ್ ಆಗ್ಬೇಕು, ನೀನು ಹಿಂಗಂತೀಯಲ್ಲ ಅಂತಾರಂತೇಳಿ ಸುಮ್ಮನೆ ಇದ್ದೆ. ಒಂದಿನ ಕಳೀತು. ಅವಾಗ ಹೇಳಿದೆ ನಾನು, ಗುರುಜಿ ಹತ್ರ ಹೋಗೋಣ, ನೀನು ಅಡ್ಮಿಟ್ ಆದರೆ ಮತ್ತೆ ಅದು ಮುಂದೆ ನಿನಗೆ ಇನ್ ಫ್ಯೂಚರ್ ಆ ಮೆಡಿಸಿನ್ಸ್ ಎಲ್ಲ ರಿಯಾಕ್ಷನ್ ಆಗ್ತಾವೆ ಬಾಡಿಯಲ್ಲಿ. ಆಮೇಲೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅದಕ್ಕೆ ಗುರುಜಿ ಹತ್ರ ಹೋಗೋಣ ಅಂತ ಕರ್ಕೊಂಬಂದ್ವಿ. ಬಂದಮೇಲೆ ಅವ್ರ ಆಶೀರ್ವಾದ ಸಿಕ್ತು. ಆ ಗಾಂಧಾರಿ ವಿದ್ಯೆಯ ಒಂದು ತರಬೇತಿ ಅವಾಗೇ ನಮ್ಮ ಅದೃಷ್ಟ. ನಿಜ, ಯಾವಾಗ ನಮಗೆ ಜೀವನದಲ್ಲಿ ಒಳ್ಳೇದಾಗಬೇಕನ್ನೋದಿರುತ್ತೋ ಅದು ನಮ್ಮ ಇಲ್ಲಿ ಗುರುಜಿ ಹತ್ರ ಕರ್ಕೊಂಬರ್ತೀವಿ. ನಮ್ಮ ಕರ್ಮಗಳು ಕಳಿಲಾರ್ದಂಗೆ ಬರಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಮನೆಯವರು ಸುಮಾರು 2017-16ರಿಂದನೇ ತಗೊಂಡಾರೆ ಕ್ಲಾಸ್. ಬಟ್ ನನಗೆ ಬರೋಕ್ಕಾಗಿಲ್ಲ. ಒಂದ್ಸರಿ ಶಿರಗುಪ್ಪದಲ್ಲಿ ಅಟೆಂಡ್ ಆಗಿದ್ದೆ, 2 ದಿನ ಅಟೆಂಡ್ ಆದೆ. 3ನೇ ದಿನಕ್ಕೆ ಜ್ವರ ಬಂತು. ನನ್ನ ದುರದೃಷ್ಟ, ಮೇಡಮ್ ಹೇಳ್ದಂಗೆ ಅವಾಗ ನನ್ನ ಕರ್ಮ ಇನ್ನೂ ಕಳೆದಿಲ್ಲ. ಆವಾಗ ತರಬೇತಿ ತಗೊಂಡಿದ್ರೆ ನಾನು ಇನ್ನೂ ಎಷ್ಟು ಆರೋಗ್ಯ ಇರ್ತಿತ್ತು. ಹಂಗಾಯ್ತು. ಇವತ್ತು ನನ್ನ ಮಗನ ಜೀವನ ನಿಜವಾಗ್ಲೂ ಗುರುಜಿ ಆಶೀರ್ವಾದದಿಂದ ಮೆಂಟಲಿ ಪೀಸ್ಫುಲ್ ಆಗಿದೆ. ಇವಾಗ ಕಾಲೇಜಿಗೂ ಅಷ್ಟು ಸ್ಟ್ರೆಸ್ ತಗೊಳಲ್ಲ. ಆಮೇಲೆ ನಮ್ಮ ಸಣ್ಣ ಮಗ ಕೂಡ ಗಾಂಧಾರಿ ವಿದ್ಯೆಗೆ ಬಂದಿದ್ದಾನೆ. ಅವನಿಗೆ ಅರ್ಥ ಆಗಿದೆ ಗುರುಜಿ ಪವರ್ ಏನಂತ. ನಮ್ಮ ಮನೆಯವ್ರು ಇಷ್ಟು ದಿನ ತರಬೇತಿ ತಗೊಂಡ್ರೆ ಅವ್ರು ಅಷ್ಟಿದು ಮಾಡಿಲ್ಲ ನೋಡ್ರಿ. ಹುಡುಗರಿಗೆ, ಮಕ್ಕಳಿಗೆ ನಿಜವಾಗ್ಲೂ ಮುಗ್ಧ ಮನಸ್ಸಿರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಭಾವನೆ. ಅವನೇ ಹೇಳ್ದ ಅಣ್ಣಂಗೆ, ಅಣ್ಣ ಈ ಥರ ಗಾಂಧಾರಿ ವಿದ್ಯೆ ಇದೆ, ಆ ಗುರುಜಿ ಇದ್ದಾರೆ, ಅವ್ರ ಆಶೀರ್ವಾದ ಪಡೆಯೋಣ ನೀನು. ಅವ್ರು ಎಷ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಅದು ಅವನು 10 days ಇಲ್ಲಿ ಅಟೆಂಡ್ ಆದ್ಮೇಲೆ ಅವನಿಗೆ ಅಷ್ಟು ಪವರ್ ಕಂಡಿದೆ. ಕಂಡ್ಮೇಲೆ ನಮ್ಮ ಹತ್ರ ತಂದೆ ತಾಯಿ ಮುಂದೆ ಹೇಳಿಲ್ಲ ಅವನು. ಅವ್ರು ನೋಡ್ರಿ, ಮಕ್ಕಳ ಹತ್ರನೇ ಹೇಳ್ಕೊಂತಾರಂತಾರಲ್ಲ, ಅವ್ರ ಅಣ್ಣಗೆ ಹೇಳಿದಾನ, ಅಣ್ಣ ಈ ಥರ ಗುರುಜಿ ಇದ್ದಾರೆ, ಅವ್ರ ಆಶೀರ್ವಾದ ಸಿಕ್ಕರೆ ಸಾಕು ಅಂತ. ನಿಜವಾಗ್ಲೂ ಇವನಿಗೆ ಅಣ್ಣನಿಗೆ ಅದ್ರ ಮೇಲೆ ಅವನು ಹೇಳಿತ್ತು. ಇವನು ಅದನ್ನ, ಹೌದಾ ಈ ಥರ ಇದಾರ ಅಮ್ಮ, ಈ ಥರ ಇದಾರಂತ, ನೀವು ಅಲ್ಲಿ ಹೋಗ್ರಿ ಆಶೀರ್ವಾದ ತಗೊಳ್ರಿ ಅಂತ ಫಸ್ಟ್ ಹೇಳಿದ್ದು. ನಮಗೆ ಆಶೀರ್ವಾದ ತಗೊಂಡ್ವಿ. ನಮ್ಮ ಕುಟುಂಬದ ಎಷ್ಟೋ ಕಷ್ಟಗಳನ್ನ ಪರಿಹಾರ ಮಾಡಿದ್ದಾರೆ ಗುರುಜಿ ಅವರು. ಮತ್ತೆ ಅವನ್ ತಮ್ಮ ಹೆಂಗಿದಾನೆ, ಅಣ್ಣನ್ ನೋಡಿ ಅವನು, ಇವನ್ ನವೋದಯ ಮಾಡಿದ್ನ ನವೋದಯಕ್ಕೆ ಹೋದ, ಇವನ್ ಮೆಡಿಕಲ್ ಮಾಡಿದ್ನ ಮೆಡಿಕಲ್ ಹೋಗು. ನಿಜವಾಗ್ಲೂ ಇಂಥರ ಆಶೀರ್ವಾದ ಇರೋದ್ರಿಂದ ನಮ್ಮ ಮಕ್ಕಳಾಗ್ಲಿ, ನಮ್ಮ ಜೀವನ ಆಗ್ಲಿ ಇಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡ್ರಿ, ನಾನು ಅರ್ಬಲ್ ಲೈಫ್ ತಗೊಂಡಿದ್ದೆ, 2 ಲಕ್ಷ ಖರ್ಚು ಮಾಡಿದೆ. ಎರಡು ಸಾರಿ ಅದು ತಗೊಂಡು ಎಷ್ಟು ಅನುಭವಿಸ್ಬಿಟ್ಟೆ. ದುಡ್ಡು ಹೋಯ್ತು, ಮನುಷ್ಯಳು ಏನೂ ಆರೋಗ್ಯ ಇದಾಗ್ಲಿಲ್ಲ. ನಿಜವಾಗ್ಲೂ ಇದು ನೋಡ್ರಿ, ಅಷ್ಟಷ್ಟು ದುಡ್ಡು ಇಡೋ ಬದಲು ಸಮಯ, ಇಲ್ಲಿ ಗುರುಜಿ ಆಶೀರ್ವಾದ, ಈ ತರಬೇತಿ ಮತ್ತೆ ತರಬೇತಿ ಆದಾಗ ನಮಗೆ ಬರ್ಲಿಕ್ಕೆ ದೇವರು, ಗುರುಜಿಯವರು, ಮಾತಾಜಿಯವರು ಆಶೀರ್ವಾದ ನೀಡಿ ನಾವು ಮತ್ತೆ ಬರಬೇಕು. ಯಾರ ಸಂಕಲ್ಪ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ದೇವ್ರ ಸಂಕಲ್ಪ, ಗುರುಜಿಯವರ ಆಶೀರ್ವಾದ. ಅದೇ ಹೇಳಿದ್ರು, ಏನು ಹರಿಮುನಿದರು ಗುರು ಕಾಯುವನು ಅಂತ. ಗುರು ಕಾದ್ರೇನೆ ನಾವು ಇರಕ್ ಸಾಧ್ಯ. ನಮ್ಮ ಆಶೀರ್ವಾದ, ಗುರುಗಳ ಆಶೀರ್ವಾದ ಇದ್ರೇನೆ ಸಾಧ್ಯ. ಗುರು ಹೇಳಿರ್ತಾರೆ, ಆದ್ರೆ ಅರಿವಿಂದ ನಾವು ಮಾಡ್ಬೇಕು. ಅರಿವು ನಮ್ಮಲ್ಲಿ ಬರ್ಬೇಕು. ಅರಿವು ಬರ್ಬೇಕಂದ್ರೆ ಇಂಥರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾ, ನಮ್ಮ ಮಕ್ಕಳ, ನಮ್ಮ ಜೀವನ
ಇಷ್ಟು ಚೆನ್ನಾಗಿರಕ್ಕೆ ಇವ್ರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತಾ, ಮತ್ತೆ ನನಗೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ, ಗುರುಜಿಗೂ, ಮಾತಾಜಿಯವರಿಗೂ ಶಿರಸಾಷ್ಟಾಂಗ ನಮಸ್ಕಾರ.